ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ನೇಹ ಸ್ವಾತ್ ಸೀಕ್ರೆಟ್. ನಾನು ಇವತ್ತು ನಿಮಗೆ ತುಂಬ ಟ್ರೆಡಿಷ್ನಲ್ ಆದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಹುಳಿಗೊಜ್ಜನ್ನ ಒಂದ್ಸಲ ಮಾಡಿ ಇಟ್ಕೊಬಿಡ್ತು ಅಂತಂದರೆ ಮಿನಿಮಮ್ ಒಂದು ವಾರ ಆದ್ರೂ ಹಾಳಾಗಲ್ಲ. ಹಾಗಾಗಿ ಇದು ಬ್ಯಾಚುಲರ್ಸ್ಗೆ ಬೆಸ್ಟ್ ರೆಸಿಪಿ. ಹಾಗೆಯೇ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂತಂದರೆ ಹೋಟೆಲ್ಸ್ಗಳೆಲ್ಲ ಕಡಿಮೆ ಇರುತ್ತಲ್ವ, ಆ ಟೈಮಲ್ಲಿ ಈ ಗೊಜ್ಜು ಮಾಡಿಕೊಂಡು ಬುತ್ತಿ ಅನ್ನ ಅಂತ ತೊಗೊಂಡು ಹೋಗ್ತಿದ್ರು. ಹಾಗಾಗಿ ಇದು ಬುತ್ತಿ ಅನ್ನ ಅಂತಲೇ ಫೇಮಸ್. ಈ ಬುತ್ತಿ ಅನ್ನ ಹಾಗೂ ಹುಳಿಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರ್ಸೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವಾಗ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಒಗ್ಗರಣೆ ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಬ್ಯಾಡಿಗೆ ಮೆಣಸೆ ಹಣ್ಣು ತೊಗೊಂಡಿದ್ದೀನಿ. ಗುಂಟೂರು ಮೆಣಸೆ ಹಣ್ಣು ತೊಗೋಬೇಡಿ, ಬ್ಯಾಡಿಗೆ ಮೆಣಸೆ ಹಣ್ಣೆ ತೊಗೊಳ್ಳಿ. ಗುಂಟೂರು ಹಾಕಿದ್ರೆ ಖಾರ ಬರುತ್ತೆ. ಹಾಗೆಯೇ ಒಂದು ದೊಡ್ಡ ಬೌಲಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ. ಈ ಹುಳಿ ಅನ್ನಕ್ಕೆ ಬೆಳ್ಳುಳ್ಳಿನೇ ತುಂಬ ಟೇಸ್ಟ್ ಕೊಡೋದು, ಹಾಗಾಗಿ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ. ಒಂದು ದೊಡ್ಡ ಬೌಲಲ್ಲಿ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬೇಡಿ, ಮನೇಲೆ ಮಾಡಿರೋಂಥ ಖಾರದ ಪುಡಿ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ, ಕಡಲೆಬೇಳೆ, ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಕ್ಕೆ ಆದಮೇಲೆ ಒಂದು 150 ml ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು 7 ರಿಂದ 8 ಜನಕ್ಕೆ ಆಗೋಷ್ಟು ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ. ಈ ಗೊಜ್ಜನ್ನ ನೀವು ಮಾಡಿ ಇಟ್ಕೋತು ಅಂತ ಅಂದರೆ ನೀವು ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಈಸಿ ಆಗುತ್ತೆ. ಅವಾಗ ನೀವು ಟಿಫನ್ ಇಲ್ಲ ಅಂತ ಅಂದರೆ ಈ ಗೊಜ್ಜಿಗೆ ಅನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಎಣ್ಣೆ ಕಾದ್ಮೇಲೆ ನೋಡಿ, ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಕೆಂಪುಗಾಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಐ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಡಿ. ಐ ಫ್ಲೇಮ್ ಇಟ್ಕೋತು ಅಂತ ಅಂದರೆ ಕಡಲೆಕಾಯಿ ಬೀಜ ಬೇಯಲ್ಲ, ತಿನ್ನುವಾಗ ಕಚ್ಕ ಅಂತ ಸೌಂಡ್ ಬರುತ್ತೆ, ಟೇಸ್ಟ್ ಇರಲ್ಲ. ನೀವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತು ಅಂತ ಅಂದರೆ ಆವಾಗ ಗರ್ಗರಿಯಾಗಿ ತಿನ್ನುವಾಗ ರುಚಿಯಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಬಿಡೋಣ. ಒಂದು ಬೌಲ್ಗೆ ಹಾಕಿ ಇಟ್ಕೋತೀನಿ. ನೋಡಿ, ಇವಾಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡ್ಗೆ ಇಟ್ಕೋತೀನಿ. ಹಾಗೆಯೇ ಈ ಕಾದಿರುವಂಥ ಬಾಣಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಒಂದು 2 ನಿಮಿಷದಿಂದ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನೋಡಿ, ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಇವಾಗ ಪದೇ ಹೇಳ್ತಾ ಇದ್ದೀನಿ, ಬೆಳ್ಳುಳ್ಳಿ ನೀವು ಎಷ್ಟು ಜಾಸ್ತಿ ತಗೋತೀರೋ ಅಷ್ಟು ಟೇಸ್ಟಾಗಿರುತ್ತೆ. ಬೆಳ್ಳುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡೋಣ. ಇವಾಗ ನೋಡಿ, ಬೆಳ್ಳುಳ್ಳಿ ಫ್ರೈ ಆಗಿದೆ. ಈ ಟೈಮಲ್ಲಿ ಕರಿಬೇವು ಮತ್ತು ಮೆಣಸೆ ಹಣ್ಣು ಎರಡನ್ನೂ ಹಾಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬಿಡೋಣ. ಇವಾಗ ನೋಡಿ, ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಹಿಂದೆನೇ ಹುಣಸೆ ಹಣ್ಣು ಚೆನ್ನಾಗಿ ರಸ ತೆಗೆದಿಟ್ಕೊಂಡಿದೆ ಅಲ್ವಾ, ಅದನ್ನು ಫುಲ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಫ್ಲೇಮ್ ಹೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮತ್ತೊಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕುದಿ ಬರೋಕ್ಕೆ ಬಿಡೋಣ. ಇವಾಗ ಒಂದು ಕುದಿ ಬರಲಿ. ಇದು ನೋಡಿ, ಕುದಿ ಬರ್ತಾ ಇದೆ. ಈ ಕುದಿ ಬರೋ ಟೈಮಲ್ಲಿ ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಖಾರದ ಪುಡಿ ಖಾರ ಇರುತ್ತೆ, ಒಬ್ಬೊಬ್ಬರು ಖಾರದ ಪುಡಿ ಖಾರ ಇರಲ್ಲ. ನಿಮ್ಮದು ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನೋಡಿ 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರದ ಪುಡಿ, ಹುಣಸೆ ಹಣ್ಣು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಕುದಿ ಬರಲಿ. ಇದು ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಫ್ಲೇಮ್ ಹೈ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲೇ ಇರಲಿ, ತಳ ಹಿಡಿದ್ಬಿಡುತ್ತೆ. ಸಿಮ್ಮಲ್ಲೇನೆ ಇದು ಹುಳಿ ಮತ್ತು ಖಾರ ಎರಡೂ ಚೆನ್ನಾಗಿ ಮೆತ್ತಗೆ ನೋಡಿ ಇಲ್ಲಿ ಕುದೀತಾ ಇದೆ ಅಲ್ವಾ, ಹೈ ಮಾಡಬೇಡಿ, ನಿಧಾನಕ್ಕೆ ಕುದ್ದಿ ಬೇಯಲಿ. ಇದು ಒಂದು 3 ನಿಮಿಷ ಚೆನ್ನಾಗಿ ಈ ಥರ ಸಿಮ್ಮಲ್ಲೇನೆ ಕುದಿಯೋಕ್ಕೆ ಬಿಡೋಣ. 3 ನಿಮಿಷ ಆದಮೇಲೆ ನಮಗೆ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. 3 ನಿಮಿಷ ಆಗಿದೆ, ನಿಮಗೆ ಕಾಣಿಸ್ತಾ ಇದೆಯಾ, ಸುತ್ತ ಎಲ್ಲ ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಆಗಿದೆ ಅಂತ ಅರ್ಥ. ಇವಾಗ ನಾವೇನು ಮಾಡೋಣ ಅಂದರೆ ಹುರಿದಿಟ್ಕೊಂಡಿದ್ವಿ ಅಲ್ವಾ ಕಡಲೆಕಾಯಿ ಬೀಜ, ಅದನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ. ಫಸ್ಟೇ ಕಡಲೆಕಾಯಿ ಬೀಜ ಹಾಕ್ಕೊಬಿಟ್ರೆ ಹುಳಿ ಜೊತೆ ಚೆನ್ನಾಗಿ ಬೆರೆತ್ರೆ ಕಡಲೆಕಾಯಿ ಬೀಜ ಮೆತ್ತೆ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕೋತು ಅಂತ ಅಂದರೆ ನೀವು ಹುಳಿಯನ್ನು ತಿನ್ನುವಾಗ ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ತಿನ್ನುವಾಗ ಗರ್ಗರಿಯಾಗಿ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಕಡಲೆಕಾಯಿ ಬೀಜ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ.
ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾರಕ್ಕೆ ಬಿಡೋಣ. ಇವಾಗ ಕಂಪ್ಲೀಟಾಗಿ ಆರಬೇಕು ನೋಡಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ಟೈಮಲ್ಲಿ ನೋಡಿ ನಿಂಬೆ ರಸ ಇಟ್ಕೊಂಡಿದ್ದೆ ಅಲ್ವಾ, ಈ ನಿಂಬೆ ರಸ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣೇನಾದರೂ ತುಂಬ ಹುಳಿ ಇತ್ತು ಅಂತ ಅಂದರೆ, ಚೆನ್ನಾಗಿತ್ತು ಹುಣಸೆ ಹಣ್ಣು ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡಿ. ನಿಂಬೆ ರಸ ಏನು ಬೇಡ. ಹಣ್ಣೇನಾದರೂ ಹುಳಿ ಇಲ್ಲ ಅಂತ ಅಂದರೆ, ನಿಮ್ಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಹುಳಿಯಾಗಿ ಬೇಕು ಅಂತ ಅಂದರೆ ನೀವು ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ಒಂದ್ಸಲ. ನೋಡಿ ನಾನು ಆಲ್ರೆಡಿ ಅನ್ನ ಮಾಡಿ ಒಂದು ತಟ್ಟೆಲಿ ಆರಾಕೊಂಡು ಇಟ್ಕೊಂಡಿದ್ದೀನಿ. ಹುಡಿಯಾಗಿ ಅನ್ನ ಮಾಡ್ಕೊಳ್ಳಿ, ಆವಾಗ ಹುಳಿ ಅನ್ನ ಚೆನ್ನಾಗಿ ಬರುತ್ತೆ. ಈ ಅನ್ನನ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಈ ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇವಾಗ ನೋಡಿ ಅನ್ನ ಹಾಕಿದ್ಮೇಲೆ ಒಂದು ಸ್ವಲ್ಪನೇ ಅನ್ನ ಹಾಕೋಬೇಕು. ಒಂದೇ ಸಲ ದಬ ಅಂತ ಹಾಕೋಬಿಡ್ಬೇಡಿ. ಅನ್ನ ಸ್ವಲ್ಪನೇ ಹಾಕ್ಕೊಂಡು ಅನ್ನ ಮತ್ತು ಗೊಜ್ಜು ಎರಡೂ ಹೊಂದ್ಕೋಬೇಕು. ಆ ಥರ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಹಾಗೆ ಕ್ಲೀನಾಗೆಲ್ಲ ಕಲಿಸ್ಕೊಬಿಡ್ತೀನಿ. ಇವಾಗ ನೋಡಿ ನಾನು ಕ್ಲೀನಾಗಿ ಕಂಪ್ಲೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಹುಳಿಯನ್ನು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಇವತ್ತು ನಾನು ಮಾಡಿರೋವಂಥ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.